ಅಡುಗೆ ಮನೆ ಸಿಂಕಲ್ಲಂತೂ ಈ ಒಂದು 4 ವಸ್ತುಗಳಿದ್ಬಿಟ್ರೆ ಅಂತೂ ನಮ್ಮ ಕಿಚನ್ ಯಾವಾಗಲೂ ಕೆಲಸ ಬೇಗನೆ ಆಗುತ್ತೆ ಮತ್ತು ಯಾವಾಗಲೂ ನೀಟಾಗಿರುತ್ತೆ. ಫಸ್ಟ್ ನಾನು ಟ್ಯಾಪ್ ತೋರಿಸಿದ್ನಲ್ಲ, ಆ ರೀತಿ ಟ್ಯಾಪ್ ಇದ್ರೆ ಅಂತೂ ತುಂಬಾನೇ ಈಸಿ ಕೆಲಸ. ಮತ್ತೆ ಸೆಕೆಂಡ್ ಒನ್, ಈ ಫೋಲ್ಡೇಬಲ್ ಟಬ್ಬು ಯಾರು ತಗೊಂಡಿಲ್ಲ ಅಂದ್ರೆ ಈಗಲೇ ಹೋಗಿ ಬೈ ಮಾಡ್ಕೊಂಬಿಡಿ. ಇದು ಫೋಲ್ಡೇಬಲ್, ನೀವು ಬೇಕಿದ್ರೆ ಚಿಕ್ಕ ಚಿಕ್ಕ ಪಾತ್ರೆಗಳನ್ನ ಕೂಡ ತೊಳೆದಿಟ್ಕೋಬಹುದು, ತರಕಾರಿ ತೊಳಿಬಹುದು, ಪ್ರತಿಯೊಂದಕ್ಕೂ ಇಲ್ಲಿ ಯೂಸ್ ಆಗುತ್ತೆ ನಿಮ್ಗೆ. ಮತ್ತೆ ಇದು ಸ್ಪೇಸ್ ಸೇವಿಂಗ್ ಕೂಡ. ನೆಕ್ಸ್ಟ್ ಈ ಸಿಂಕ್ ಡ್ರೈನರ್ ನೋಡ್ತಾ ಇದ್ದೀರಲ್ಲ, ಸಿಂಕ್ ಏರಿಯಾ ನಮ್ಗೆ ತುಂಬಾ ಡ್ರೈ ಆಗಿ ನೀಟಾಗಿ ಇರುತ್ತೆ. ಇಲ್ಲ ಅಂದ್ರೆ ಅಲ್ಲಿ ಇಲ್ಲಿ ಎಲ್ಲಾ ಕಡೆನೂ ನೀರ್ ಇರುತ್ತೆ, ಅವಾಗ ನಮ್ಗೆ ಚೆನ್ನಾಗ್ ಕೂಡ ಅನ್ಸಲ್ಲ. ಇನ್ನೊಂದು ಇದು ವೈಪರು, ಅದು ಅಷ್ಟೇ ತುಂಬಾ ಚೆನ್ನಾಗಿದೆ, ಬೇಗ ಕೆಲಸ ಆಗುತ್ತೆ. ಬಟ್ಟೆಲಿ ನಾವು ಹಿಂಡಿ ಒರ್ಸೋಕ್ಕಿಂತ ಆ ರೀತಿ ಸ್ಟ್ರೈನರ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ, ಬೇಗ ಕೆಲಸಗಳು ಮುಗ್ದೋಗುತ್ತೆ. ಮತ್ತೆ ಈ ಟ್ಯಾಪ್ ಕ್ಲೀನರ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಈ ಟ್ಯಾಪ್ ಕ್ಲೀನರ್ ನ ನೀವು ಸ್ಟೀಲ್ ಪಾತ್ರೆಗಳನ್ನು ಕೂಡ ವಾಶ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನೀವು ಈ ರೀತಿ ಟ್ಯಾಪ್ ಕೂಡ ಮಾಡ್ಕೋಬಹುದು. ಆದ್ರೂ ಬೋರ್ ನೀರ್ ಇದ್ರೆ ಅಂತೂ ಈ ಒಂದು ಟ್ಯಾಪ್ ಕ್ಲೀನರು ಮಸ್ಟ್ ಅಂಡ್ ಶುಡ್ ಇಟ್ಕೊಳ್ಳೇಬೇಕು, ಅಷ್ಟು ಒಂದು ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಫೋಲ್ಡೇಬಲ್ ಟಬ್ಬು, ಸಿಂಕ್ ಸ್ಟ್ರೈನರು ಮತ್ತೆ ಸಿಂಕ್ ವೈಪರು, ಇದು ಒಂದು ಪ್ಯಾಕೆಟ್ ನೀವು ತಿಂಗಳಿಗೆ ಒಂದ್ಸಾರಿ ಸಿಂಕ್ ಹಾಕಿದ್ರು ಸಾಕು. ಸಿಂಕ್ ಅಲ್ಲಿ ಕೆಟ್ಟ ಸ್ಮೆಲ್ ಬರ್ತಾ ಇರೋಂಥದ್ದಾಗ್ಬೋದು ಅಥವಾ ಬೇರೆ ಹುಳು ಹುಪ್ಟಿ ಏನಾದ್ರೂ ಬರುತ್ತೆ ಅನ್ನೋದಾದ್ರೂ ಕೂಡ ಇದು ನಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತೆ ಈ ನಮ್ಮ ಸಿಂಕ್ ಕಟ್ಕೊಳ್ಳೋದಿಲ್ಲ. ಈಗ ಮಳೆ ಎಲ್ಲ ಬರ್ತಾ ಇರೋದ್ರಿಂದ ಹುಳು ಹುಪ್ಟಿ ಜಾಸ್ತಿ ಬರ್ತಾ ಇರುತ್ತೆ. ಈ ರೀತಿ ಒಂದು ಪ್ಯಾಕೆಟ್ ಪೌಡರ್ನ ಹಾಕಿ ಒಂದು ಪಾತ್ರೆ ಅಥವಾ ಒಂದು ಬಕೆಟ್ ಅಷ್ಟು ನೀವು ಬಿಸಿನೀರು ಹಾಕಿದ್ರೆ ಸಾಕು, ಅಥವಾ ಒಂದು ಜಗ್ಗು ನೀವೆಷ್ಟು ನೀರು ಹಾಕ್ತೀರಾ ಅಷ್ಟು ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಸೊ ಏನಿಲ್ಲ ಅಂದ್ರೂ ತಿಂಗಳಿಗೆ ಒಂದ್ಸರಿನಾದ್ರೂ ಒಂದು ಪ್ಯಾಕೆಟ್ ಹಾಕಿದ್ರೆ ಸಾಕಾಗುತ್ತೆ. ಅಂದ್ರೆ ಆ ಪೌಡರ್ ವಾರಕ್ಕೆ ಒಂದು ಹಾಕಿದ್ರು ಚೆನ್ನಾಗಿರುತ್ತೆ, ಇಲ್ಲ ನೀವು ಒಂದು ತಿಂಗಳಿಗೆ ಒಂದು ಹಾಕಿದ್ರು ಸಾಕು. ಕೋಂಬೋ ಆಫರ್ ಅಲ್ಲಿ ಸಿಗ್ತಿದೆ, 12 ಪ್ಯಾಕ್ಸ್ ಸಿಗ್ತಿದೆ, ಮತ್ತೆ 5 ಪ್ಯಾಕ್ ಇರುವಂತದ್ದು ಮೀಶೋನಲ್ಲಿ ಸಿಗ್ತಿದೆ. ತುಂಬಾ ಕಡಿಮೆ ಪ್ರೈಸ್. ನೀವು ಹೊರಗಡೆ ಪರ್ಚೇಸ್ ಮಾಡ್ತೀನಿ ಅಂದ್ರೆ ತುಂಬಾ ರೇಟ್ ಜಾಸ್ತಿ ಇದೆ. ಪ್ರಾಡಕ್ಟ್ಸ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ಲಿಂಕ್ ಇಂದ ನೀವು ಪರ್ಚೇಸ್ ಮಾಡಬಹುದು. ಥ್ಯಾಂಕ್ ಯು.